ಹಲೋ ಗೆಳೆಯರೆ, ವೆಲ್ಕಮ್ ಟು ಎಸ್ ಎಸ್ ಪಿಚಿನ್ ಕನ್ನಡ ಚಾನಲ್. ಈ ಒಂದು ವಿಡಿಯೋದಲ್ಲಿ ರಾಷ್ಟ್ರೀಯ ಹಬ್ಬಗಳ ಮಹತ್ವ, ರಾಷ್ಟ್ರೀಯ ಹಬ್ಬಗಳ ಮಹತ್ವದ ಕುರಿತು ಇಲ್ಲಿ ಪೀಠಿಕೆ, ವಿವರಣೆ, ಉಪಸಂಹಾರ ಇಷ್ಟೇ ಬರೆದ್ರೆ ಸಾಕಾಗುತ್ತಾ? ಇಷ್ಟು ಬರೆದ್ರೆ ಪೂರ್ಣಾಂಕ ಬರುತ್ತಾ? ಇಲ್ಲ, ಸುಂದರವಾದ ಅಕ್ಷರ ಇರಬೇಕು. ಈ ವಿಷಯಕ್ಕೆ ತಕ್ಕಂತೆ ವಿವರಣೆ ಇದ್ದಾಗ ಮಾತ್ರ ನೀವು ಪೂರ್ಣಾಂಕ ಪಡಿತೀರಾ. ಓಕೆ ಓಕೆ ಇಲ್ಲಿ ಪೀಠಿಕೆ ಪ್ರಾರಂಭ ಮಾಡ್ತಗೊಂಡ್ವಾ. ರಾಷ್ಟ್ರೀಯ ಹಬ್ಬಗಳು ಒಂದು ದೇಶದ ಇತಿಹಾಸ, ಸಂಸ್ಕೃತಿ ಮತ್ತು ಏಕತೆಯನ್ನು ಪ್ರತಿಬಿಂಬಿಸುವ ಮಹತ್ವದ ದಿನಗಳು. ಇವು ನಮ್ಮ ಸ್ವಾತಂತ್ರ್ಯ ಹೋರಾಟ, ತ್ಯಾಗ ಮತ್ತು ಶೌರ್ಯದ ನೆನಪನ್ನು ಜೀವಂತವಾಗಿರಿಸುತ್ತವೆ. ಭಾರತದಲ್ಲಿ ಗಣರಾಜ್ಯೋತ್ಸವ, ಸ್ವಾತಂತ್ರ್ಯ ದಿನ ಮತ್ತು ಗಾಂಧಿ ಜಯಂತಿ ಮುಂತಾದ ರಾಷ್ಟ್ರೀಯ ಹಬ್ಬಗಳು ದೇಶಭಕ್ತಿಯನ್ನು ಬೆಳೆಸುವ ಮಹತ್ವದ ಸಂದರ್ಭಗಳಾಗಿವೆ ಅಂತಕ್ಕಂಥದ್ದು ಇಲ್ಲಿ ನಾನು ಪೀಠಿಕೆಯಲ್ಲಿ ಬರಿತಾ ಹೋಗಿದ್ದೀನಿ. ಇಲ್ಲಿ ನೀವೇನೋ ಹೆಚ್ಚಿನ ವಿವರಣೆ ಕೂಡ ನೀವು ಬರೀಬಹುದು. ಡಿಪೆಂಡ್ಸ್ ಅಪಾನ್ ಟೈಮ್. ಸಮಯ ಹೆಚ್ಚಿರ್ತಂದ್ರೆ ಹೆಚ್ಚಿನ ವಿವರಣೆ ಬರಿತಾ ಹೋಗಿ, ಇಲ್ಲ ಅಂತಂದ್ರೆ ಇಷ್ಟು ಪೀಠಿಗೆ ಬರೆದ್ರು ಸಾಕು. ಓಕೆ, ಅದ ಅಂತ ಇಲ್ಲಿ ವಿವರಣೆ ನೋಡ್ತೋಣ. ವಿವರಣೆ ನಾನು ಇಲ್ಲಿ ಪಾಯಿಂಟ್ ವೈಸ್ ನಾನು ತಿಳಿಸ್ತಾ ಹೋಗಿದ್ದೀನಿ. ಓಕೆ, ಪಾಯಿಂಟ್ ವೈಸ್ ಇದ್ದಾಗ ಏನಾದ್ರು ಈಜಿಯಾಗಿ ನೆನಪಿಡ್ಲಿಕ್ಕೆ ಸಾಧ್ಯ, ಅದೇ ರೀತಿ ವಿವರಣೆ ಕೂಡ ಈಜಿಯಾಗಿ ವಿವರಣೆ ಬರಲಿಕ್ಕೆ ಸಾಧ್ಯ, ಪೂರ್ಣಾಂಕ ಪಡಲಿಕ್ಕೆ ಸಾಧ್ಯ. ಓಕೆನಾ? ಹಾಗಾದ್ರೆ ಇಲ್ಲಿ ವಿವರಣೆ ಅಥವಾ ವಿಷಯ ವಿವರಣೆ ಎರಡು ಒಂದೇನೆ. ಓಕೆ, ಮೊದಲನೇ ಪಾಯಿಂಟ್ ನೋಡಿ, ರಾಷ್ಟ್ರೀಯ ಏಕತೆ ಮತ್ತು ಒಗ್ಗಟ್ಟು ಅಂತಕ್ಕಂಥದ್ದು. ರಾಷ್ಟ್ರೀಯ ಹಬ್ಬಗಳು ಧರ್ಮ, ಜಾತಿ, ಭಾಷೆ ಭೇದವಿಲ್ಲದೆ ಎಲ್ಲರನ್ನೂ ಒಂದೇ ಧ್ವಜದಡಿ ಒಗ್ಗೂಡಿಸುತ್ತದೆ ಅಂತಕ್ಕಂಥದ್ದು. ಇದರಿಂದ ರಾಷ್ಟ್ರೀಯ ಏಕತೆ ಬಲಗೊಳ್ಳುತ್ತದೆ ಅಂತಕ್ಕಂಥ ನೋಡ್ಬೋದು. ಓಕೆ, ಅದಾಂತರ ಎರಡನೇ ಪಾಯಿಂಟ್, ಸ್ವಾತಂತ್ರ್ಯ ಹೋರಾಟದ ಸ್ಮರಣೆ ಅಂತಕ್ಕಂಥದ್ದು. ದೇಶಕ್ಕಾಗಿ ಹೋರಾಡಿದ ಮಹಾನ್ ನಾಯಕರ ತ್ಯಾಗವನ್ನು ಸ್ಮರಿಸಲು ಈ ಹಬ್ಬಗಳು ಸಹಕಾರಿಯಾಗುತ್ತವೆ. ಹೊಸ ತಲೆಮಾರಿಗೆ ಇತಿಹಾಸದ ಅರಿವು ಮೂಡುತ್ತದೆ ಅಂತಕ್ಕಂಥದ್ದು ನೋಡ್ಬೋದು. ಅದಾದ ನಂತರ ಮೂರನೇ ಪಾಯಿಂಟ್ ನೋಡ್ತಗೋಣ. ಮೂರನೇ ಪಾಯಿಂಟ್ ಏನಿದೆ ಅಂತಂದ್ರೆ ಇಲ್ಲಿ ಮೂರನೇ ಪಾಯಿಂಟ್ ನೋಡಿ, ದೇಶಭಕ್ತಿ ಮತ್ತು ಕರ್ತವ್ಯ ಭಾವನೆ ಅಂತಕ್ಕಂಥದ್ದು. ರಾಷ್ಟ್ರಗೀತೆ, ಧ್ವಜಾರೋಹಣ ಮತ್ತು ಭಾಷಣಗಳ ಮೂಲಕ ದೇಶದ ಮೇಲಿನ ಪ್ರೀತಿ ಹಾಗೂ ಜವಾಬ್ದಾರಿಯ ಭಾವನೆ ಬೆಳೆಯುತ್ತದೆ ಅಂತಕ್ಕಂಥದ್ದು ನೋಡ್ಬೋದು. ನಾಲ್ಕನೇ ಪಾಯಿಂಟ್ ನೋಡಿ, ಶೈಕ್ಷಣಿಕ ಮತ್ತು ನೈತಿಕ ಮೌಲ್ಯಗಳು ಅಂತಕ್ಕಂಥದ್ದು. ಶಾಲೆಯಲ್ಲಿ ನಡೆಯುವ ಕಾರ್ಯಕ್ರಮಗಳು ಮಕ್ಕಳಲ್ಲಿ ಶಿಸ್ತು, ಸಹಕಾರ ಮತ್ತು ನಾಯಕತ್ವದ ಗುಣಗಳನ್ನು ಬೆಳೆಸುತ್ತವೆ ಅಂತಕ್ಕಂಥದ್ದು ನೋಡ್ಬೋದು. ಓಕೆ, ಅದಾನಂತರ ಐದನೇ ಪಾಯಿಂಟ್ ನೋಡಿ ಮಕ್ಕಳೇ, ಸಂಸ್ಕೃತಿ ಮತ್ತು ಪರಂಪರೆಯ ಸಂರಕ್ಷಣೆ ಅಂತಕ್ಕಂಥದ್ದು. ರಾಷ್ಟ್ರೀಯ ಹಬ್ಬಗಳು ನಮ್ಮ ಸಂಸ್ಕೃತಿ, ಸಂಪ್ರದಾಯ ಮತ್ತು ಮೌಲ್ಯಗಳನ್ನು ಮುಂದಿನ ಪೀಳಿಗೆಗೆ ಪರಿಚಯಿಸುತ್ತವೆ ಅಂತಕ್ಕಂಥ ನೋಡ್ಬೋದು. ಓಕೆ, ಆರನೇ ಪಾಯಿಂಟ್, ಸಾಮಾಜಿಕ ಏಕತೆ ಮತ್ತು ಪ್ರೇರಣೆ ಅಂತಕ್ಕಂಥದ್ದು. ರಾಷ್ಟ್ರೀಯ ಹಬ್ಬಗಳು ಸಮಾಜದಲ್ಲಿ ಶಾಂತಿ, ಸಹೋದರತ್ವ ಮತ್ತು ದೇಶ ಸೇವೆಯ ಪ್ರೇರಣೆಯನ್ನು ಮೂಡಿಸುತ್ತವೆ ಅಂತಕ್ಕಂಥದ್ದು ನೋಡ್ಬೋದು. ಇಲ್ಲಿ 5 ಮಾರ್ಕ್ ಇತ್ತು, 5 ಪಾಯಿಂಟ್ ಇಲ್ಲ, 6 ಪಾಯಿಂಟ್ಗಳನ್ನು ನಾನು ಬರೆದಿದ್ದೀನಿ. ನಿಮಗೆ ಈಸಿ ಆಗಿರ್ತಕ್ಕಂಥ 5 ಪಾಯಿಂಟ್ ಬರೆದ್ರೆ ಸಾಕು, ಪೂರ್ಣಾಂಕ ನೀವು ಪಡಿತೀರಾ ಮಕ್ಕಳೇ. ನಾನು ಹೆಚ್ಚಿನ ಪಾಯಿಂಟ್ ಬರಿತಾ ಹೋಗ್ತೀನಿ, ಯಾಕಂತಂದ್ರೆ ನೀವು ಯಾವ ಪಾಯಿಂಟ್ ನೆನಪಿಡ್ತೀರಾ, ಯಾವ ಪಾಯಿಂಟ್ ಈಜಿ ಆಗಿರುತ್ತೆ ಆ ಪಾಯಿಂಟ್ಗಳು ನೆನಪಿಟ್ರೆ ಸಾಕು. ಓಕೆ, ಆ ನಂತರ ಉಪಸಂಹಾರ. ಉಪಸಂಹಾರ ಅಂತಕ್ಕಂಥ ನಿಮ್ಮದೇ ಆಗಿರ್ತಕ್ಕಂಥ ಅಭಿಪ್ರಾಯ ನೀವು ಬರಿತಾ ಹೋಗಿ. ಓಕೆ, ನಾನು ನನ್ನ ಅಭಿಪ್ರಾಯವನ್ನು 5 ಸಾಲಿನ ಬರಿತಾ ಹೋಗಿ, ನೀವು ಹೆಚ್ಚಿನ ಒಂದು ಸಾಲುಗಳು ಬರಿತಾ ಹೋಗ್ಬೋದು. ಸಮಯ ಜಾಸ್ತಿ ಇತ್ತು, ಸಮಯ ಜಾಸ್ತಿ ಬರಿತಾ ಹೋಗಿ, ಇಲ್ಲ ಅಂತಂದ್ರೆ ಇಷ್ಟೇ ಬರಿತಾ ಹೋಗಿ. ಓಕೆ, ಉಪಸಂಹಾರ. ರಾಷ್ಟ್ರೀಯ ಹಬ್ಬಗಳು ಕೇವಲ ಆಚರಣೆ ಮಾತ್ರವಲ್ಲ, ನಮ್ಮ ರಾಷ್ಟ್ರದ ಆತ್ಮವನ್ನು ಅರಿಯುವ ಸಂದರ್ಭಗಳಾಗಿವೆ. ಇವು ದೇಶಭಕ್ತಿ, ಏಕತೆ ಮತ್ತು ಸಾಮಾಜಿಕ ಕರ್ತವ್ಯ ಭಾವನೆಯನ್ನು ಬೆಳೆಸುತ್ತವೆ. ಪ್ರತಿಯೊಬ್ಬ ನಾಗರಿಕನು ರಾಷ್ಟ್ರೀಯ ಹಬ್ಬಗಳ ಮಹತ್ವವನ್ನು ಅರಿತು ದೇಶ ಪ್ರಗತಿಗೆ ಕೈ ಜೋಡಿಸಬೇಕು ಅಂತಕ್ಕಂಥದ್ದು ನಾನು ಇಲ್ಲಿ ಉಪಸಂಹಾರ ಬರೆದಿನಿ. ಹೆಚ್ಚಿನ ವಿವರಣೆ ಬೇಕಿದ್ರೆ ನೀವು ನಿಮ್ಮದೇ ಅಭಿಪ್ರಾಯ, ಹೆಚ್ಚಿನ ವಿವರಣೆ ನೀವು ಬರೀತಾ ಹೋಗ್ಬೋದು. ಓಕೆ ರೈಟ್. ಹಾಗಾದ್ರೆ ಈ ಎಲ್ಲ ವಿವರಣೆ ಇಷ್ಟವಾಗಿದ್ರೆ ಒಂದು ಲೈಕ್, ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬಾ ಸಿಗುತ್ತೆ. ಇನ್ನೊಬ್ಬರಿಗೂ ಶೇರ್ ಮಾಡಲು ಸಾಧ್ಯ. ಇಂಥ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ಹೊಸ ವಿಷಯದೊಂದಿಗೆ, ಮತ್ತೊಂದು ಹೊಸ ವಿಡಿಯೋದಿಂದ ಭೇಟಿ ಆಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.